ನಿಂಗರಾಜ್ ಸಿಂಗಡಿ ಅವ್ರದ್ದು ಹೇಳಿ ಹೋಗೋ ಕಾರಣ ಇನ್ಸ್ಟಾಗ್ರಾಮ್ ಮೈಕ್ರೋ ಸೀರೀಸ್ ನೋಡ್ತಾ 14ನೇ ಎಪಿಸೋಡ್ ಒಳಗೆ ಸಿಕ್ಕಿದ ಟ್ವಿಸ್ಟ್ ಇವಾಗ 20ನೇ ಎಪಿಸೋಡ್ ವರೆಗೂ ಬಂದದು. ಸೃಷ್ಟಿ ಅಂತ ಹುಡುಗರು ಏನ್ ಮಾಡ್ತಾರೆ ಗೊತ್ತ್ರಿ, ರಿಲೇಶನ್ಶಿಪ್ನಾಗ ಇದ್ದಾಗ ಆಟ ಆಡಿದಲ್ದೆ ಇವಾಗ ಅವ್ನ್ ಮದುವೆ ಆದ್ಮೇಲೆ ಅವ್ನ ಜೊತೆಗೆ ಆಟ ಆಡ್ಬೇಕಂತ ಬಂದಳಕ್ಕೆ. ಒಂದ್ ಮಾತು ಹೇಳ್ತೀನಿ, ಒಂದು ರಿಲೇಶನ್ಶಿಪ್ ಒಳಗೆ ನೀವು ಯಾರಿಗೆ ಬೇಕಾದ್ರೂ ಚೂತೆ ಮಾಡ್ಬೋದು, ಬಟ್ ಯಾರು ಮನಸ್ಸಿನಿಂದ ಪ್ರೀತಿ ಮಾಡಿರ್ತಾರಲ್ಲ ಅವ್ರಿಗೆ ಚೂತೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಪ್ಲೆ. ನೀವು ಎಷ್ಟೇ ಸುಳ್ಳು ಹೇಳಿ ಎಷ್ಟೇ ಮೋಸ ಮಾಡಿದ್ರು ಆ ಸತ್ಯ ಒಂದಿನ ಹೊರಗೆ ಬಂದೇ ಬರ್ತದೆ. ಇವೆಲ್ಲ ಸುಳ್ಳುಗಳು ನೀವು ಯಾರು ಮುಂದೆ ಹೇಳ್ಬೇಕು ಗೊತ್ತು, ಯಾರು ಗೋ ವಿತ್ ದ ಫ್ಲೋ ಅಂತ ಹೇಳಿ ನಿಮ್ಮ ಪ್ಲೇನೆ ನೀವೇನು ಮೈಂಡ್ ಯೂಸ್ ಮಾಡಿ ಲವ್ ಮಾಡ್ತಿರ್ತಾರಲ್ಲ, ನಿಮ್ಮ ತರನೇ ಯಾರು ಮೈಂಡ್ ಯೂಸ್ ಲವ್ ಮಾಡ್ತಿರ್ತಾರಲ್ಲ ಅವ್ರ ಮುಂದೆ ಸುಳ್ಳು ಹೇಳಿ ಅವ್ರಿಗೆ ಏನೋ ಫರಕ್ ಬೀಳಲ್ಲ. ಬಟ್ ಯಾರು ಮನಸ್ಸು ಯೂಸ್ ಮಾಡಿ ಯಾರು ಮನಸ್ಸಿನಿಂದ ಪ್ರೀತಿ ಮಾಡ್ತಿರ್ತಾರಲ್ಲ ಅಂಥವ್ರ ಮುಂದೆ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಯಾಕಂತಂದ್ರಲ್ಲ ಯಾರು ಮನಸ್ಸಿನಿಂದ ಪ್ರೀತಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಬದಲಾವಣೆಗಳು ನಮಗೆ ಈಸಿಲಿ, ಅವ್ರ ಸಣ್ಣ ಪುಟ್ಟ ಬದಲಾವಣೆನೂ ನಮಗೆ ದೊಡ್ಡದಾಗ ಕಾಣೋಕೆ ಶುರು ಆಗ್ಬಿಡ್ತಾವೆ. ನಮ್ಮ ಹುಡುಗಿ ಮೊದಲು ಹೆಂಗಿದ್ದಿದ್ದಳು ಇವಾಗ ಹೆಂಗಳ ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲೋ ಅದು ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ ಆ ರೀತಿ ಅವ್ರಿಗೆ ಅದು ಮಿಸ್ ಹೊಡೆಯೋದು ಗೊತ್ತಾಗ್ತದೆ, ಎಲ್ಲೋ ಏನೋ ಮಿಸ್ ಹೊಡ್ಲತ್ತದ, ಏನೋ ಸಮಥಿಂಗ್ ಇಸ್ ರಾಂಗ್ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಈ ಸಣ್ಣ ಪುಟ್ಟ ಬದಲಾವಣೆಗಳೇ ದೊಡ್ಡ ಅನುಮಾನ ಆಗಿ ಆ ಅನುಮಾನದಿಂದ ಅವ್ರು ಹೆಂಗಾರೆ ಮಾಡಿ ಕಂಡು ಹಿಡಿದು ಬಿಡ್ತಾರೆ. ಮನಸ್ಸಿನಿಂದ ಪ್ರೀತಿ ಮಾಡೋರು ಹೆಂಗೆ ಗೊತ್ತ್ರಿ, ಅವ್ರು ನಿಮ್ಮ ಸೇಫ್ಟಿ ಸಲುವಾಗಿ ಅಂತೇಳಿ ನಿಮ್ದು ಕೆಲವೊಂದು ಆಕ್ಸೆಸ್ಗಳು ತೊಗೊಂಡಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ ಅದು ಆಕ್ಸೆಸ್ ನಿಮ್ಮ ಮೊಬೈಲ್ದು ಆಕ್ಸೆಸ್ ಆಗಿರ್ಬೋದು, ಇಲ್ಲ ನೀವು ಯೂಸ್ ಮಾಡೋ ಆ್ಯಪ್ಗಳದ್ದು ಆಕ್ಸೆಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರೆ ನಿಮಗೆ ಪರಿಚಯದವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು. ಅವರು ಯಾವುದಾದ್ರು ಒಂದು ರೀತಿ ಏನೋ ಒಂದು ಟ್ರೈ ಮಾಡಿರ್ತಾರೆ. ಬಟ್ ಇದೆಲ್ಲ ಮಾಡಿದಾಗ ಏನಾಗ್ತದ, ಅವ್ರಿಗೆ ಏನು ಅನುಮಾನಗಳು ಹುಟ್ಟಿರ್ತಾವಲ್ಲ ಆ ಅನುಮಾನಗಳು ನಿಜ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ನೀವು ಹೇಳಿರೋ ಸುಳ್ಳುಗಳೆಲ್ಲ ಅಷ್ಟು ಹೊರಗೆ ಬಂದ್ಬಿಡ್ತಾವೆ. ಈ ಕೆಲವು ಹುಡುಗರು ಭಾಳ ಈಸಿ ತಿಳ್ಕೊಂಡ್ಬಿಡ್ತಾರೆ. ನಾವು ನಾರ್ಮಲ್ ಕಾಲ್ ಬಿಟ್ಟು ಬೇರೆ ಆ್ಯಪ್ ಒಳಗೆ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಅಲ್ಲಿ ಇಲ್ಲಿ ವಾಟ್ಸಪ್ ಕಾಲ್ ಒಳಗೆ ಮಾತಾಡಿದ್ರೆ ಇವ್ರಿಗೆ ಗೊತ್ತಾಗಲ್ಲ. ಇವ್ರು ಕಣ್ ತಪ್ಪಿಸ್ ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿದ್ರೆ ಇವ್ರಿಗೆ ಗೊತ್ತಾಗಲ್ಲ. ಅಣ್ಣ ತಮ್ಮ ಅಂತ ಹೇಳ್ಕೊಂಡು ಯಾರು ಕೂಡ ಏನು ಬೇಕಾದ್ರೂ ಮಾಡ್ಬೋದು, ಇವ್ರಿಗೆ ಗೊತ್ತಾಗಲ್ಲ. ಅವ್ರು ಮನ್ಸಿಗೆ ಬಂದಾಗ ಅನ್ಕೊಂಡಿರ್ತಾರೆ ಬೈ ಅದು ಸುಳ್ಳು. ನಿಜವಾಗ್ಲೂ ಮನ್ಸರೇ ಪ್ರೀತಿ ಮಾಡೋ ಹುಡುಗಲ್ಲ ಒಂದು ಸಣ್ಣ ಬದಲಾವಣೆ, ಒಂದು ಸಣ್ಣ ಕ್ಲೂಸ್ ಹಾಕೋ ಕಂಡಿಡಿಲಿಕ್ಕೆ ನಿಮ್ದೆಲ್ಲ ಬಣ್ಣಗಳು ಎಲ್ಲ ರಹಸ್ಯಗಳು ಅಷ್ಟು ಹೊರಗೆ ತೆಗಿತಾನವ, ನಿಮ್ದು ಪ್ರತಿಯೊಂದು ಸುಳ್ಳುಗಳನ್ನು ಹೊರಗೆ ತೆಗಿತಾನವ. ಲಾಸ್ಟಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾರ ಮುಂದೆ ಬೇಕಾದ್ರೂ ಆಟ ಆಡ್ರಿ, ಮನ್ಸಾರೆ ಪ್ರೀತಿ ಮಾಡಿದ ಹುಡುಗನ ಮುಂದೆ ಮಾತ್ರ ಆಟ ಆಡಕ್ಕೆ ಹೋಗ್ಬೇಡ್ರಿ. ಇಂಥ ನಾಯಿ ಜನ್ಮ ಬದುಕೋದಕ್ಕಿಂತಲ್ಲ ನೀವು ಸಾಯೋದೇ ಮೇಲು. ನಿಮಗೆ ಯಾಕೆ ಬೇಕಿಂತ ಜನ್ಮ? ಒಂದೊಂದ್ಸಲ ಅನಿಸ್ತದ ನಿಮ್ಗಿಂತ ಆ ದುಡ್ಡಿಗೋಸ್ಕರ ಮೈ ಮಾರ್ಕೊಳ್ಳೋ ವೇಷರೇ ಎಷ್ಟು ಮೇಲ್ ಅಂತ ಅನಿಸ್ತದೆ. ಅವಕಾಶ ಸಿಕ್ಕಾಗೆ ಬದಲಾಗ್ರಿ, ಇಲ್ಲ ಅಂತಂದ್ರಲ್ಲ ನಿಮ್ಮ ಜನ್ಮ ಪೂರ್ತಿ ನಾಯಿ ಜನ್ಮನೇ ಆಗ್ಬಿಡುತ್ತೆ ನೋಡ್ರಿ.